ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೋಲಾರದ ಗೃಹಲಕ್ಷ್ಮಿಯರ ಮನಸ್ಥಿತಿ ಏನು, ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡಬೇಕು ಅಂತ ಅಂದ ತಕ್ಷಣ ಗೊಂದಲ ಸೃಷ್ಟಿಯಾಗಿದೆಯಾ ಅಥವಾ ಓಕೆ ಅರ್ಜಿ ಸಲ್ಲಿಸೋಕೆ ತೊಂದರೆ ಏನಿಲ್ಲ ಸಲ್ಲಿಕೆ ಮಾಡ್ತೀವಿ ಅಂತಿದ್ದಾರೆ. ಗೃಹಲಕ್ಷ್ಮಿ ಪರಿಷ್ಕರಣೆಗೆ ಕೋಲಾರ ಮಹಿಳೆಯರು ಅಸಮಾಧಾನ ಹೊರಹಾಕಿದ್ದಾರಂತೆ. ನೋಡಿ, ಗೃಹಲಕ್ಷ್ಮಿ ಯೋಜನೆಗೆ ಮತ್ತೆ ಅರ್ಜಿ ಸಲ್ಲಿಕೆ ಮಾಡೋದು ಬಹಳ ಕಷ್ಟ ನಮಗೆ ಅಂತ ಹೇಳ್ತಿದ್ದಾರೆ. ಸಣ್ಣ ಮಕ್ಕಳಿರೋ ಮಹಿಳೆಯರು ಕ್ಯೂ ನಿಲ್ಲೋದು ಹೇಗೆ? ಬಹುತೇಕ ಸಲ ನೀವು ಯೋಜನೆ ಜಾರಿಗೆ ಬಂದಾಗ ಸರ್ವರ್ ಡೌನು, ಟೆಕ್ನಿಕಲ್ ಇಶ್ಯೂ ಇದೆಲ್ಲ ಸಮಸ್ಯೆನ ಫೇಸ್ ಮಾಡಿದ್ದಾರೆ. ಬೆಳಗ್ಗೆದ್ದು ಕ್ಯೂ ಅಲ್ಲಿ ನಿಂತ್ಕೊಳ್ಳೋದು, ಸಾಯಂಕಾಲ ತನಕ ಕ್ಯೂ ಬರದೇ ಇರೋದು, ಸರ್ವರ್ ಬ್ಯುಸಿ ಅಂತ ನೋಡೋದು, ಮತ್ತೆ ಅದೇನೋ ಸಮಸ್ಯೆಗಳನ್ನ ಫೇಸ್ ಮಾಡಿದ್ದಾರೆ ಹೆಣ್ಮಕ್ಳು. ಮತ್ತೆ ಈಗ ನಿಂತ್ಕೋಬೇಕು, ಮತ್ತೆ ದಾಖಲೆ ಕೊಡಬೇಕು, ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡಬೇಕು, ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕು ಅಂತ ಅಂದ್ರೆ ಮನೆ ಮಠ ಬಿಟ್ಟು ಬಹಳ ಕಷ್ಟ ಆಗುತ್ತೆ ನಮಗೆ ಅಂತ ಕೋಲಾರದ ಜನ ಹೇಳ್ತಿದ್ದಾರೆ. ಆಲ್ರೆಡಿ ನಮ್ಮ ದಾಖಲೆಗಳಿದೆಯಲ್ಲ, ಪರಿಶೀಲನೆ ಮಾಡಿ ಯಾರು ಅರ್ಹರಲ್ಲೋ ಅಂತವ್ರು ನೀವೇ ಕೈ ಬಿಟ್ಬಿಡಿ, ಮತ್ತ್ಯಾಕೆ ನಾವು ಹಾಕಬೇಕು ಅಂತ ಮಹಿಳೆಯರು ಪ್ರಶ್ನೆ ಮಾಡ್ತಿದ್ದಾರೆ. ಕೆಲವೊಂದಿಷ್ಟು ಕಡೆ ಈ ರೀತಿ ಅಸಮಾಧಾನಗಳು ವ್ಯಕ್ತವಾಗ್ತಾ ಇದೆ. ಜನ ಆಲ್ರೆಡಿ ತೆಗ್ದ್ಬಿಟ್ಟಿದ್ದಾರೆ ಗೃಹಲಕ್ಷ್ಮಿ ಬಗ್ಗೆ. ಅರ್ಜಿನ ಇವಾಗ ಹೊಸದಾಗಿ ಮಾಡಬೇಕು ಅಂತ ಇದ್ದಾರೆ. ರೇಷನ್ ಕಾರ್ಡ್ ಇರೋರ್ಗೇನೆ ಫಸ್ಟ್ ಗೃಹಲಕ್ಷ್ಮಿ ಕೊಡ್ತಾ ಇರೋದು. ಈಗ ತಾಯಿಗೆ, ಮಗಳಿಗೆ, ಅತ್ತೆಗೆ ಎಲ್ಲಾರ್ಗು ಕೊಡ್ತಾ ಇದ್ದಾರೆ. ಅವ್ರವ್ರು ಒಬ್ಬೊಬ್ರು ಒಂದೊಂದು ರೇಷನ್ ಕಾರ್ಡಲ್ಲಿ ಇರ್ತಾರೆ. ಇವಾಗ ಅತ್ತೆಗಿದ್ರೆ ಸೊಸೆಗೆ ಬರಲ್ಲ ಅಂತಾರೆ, ಸೊಸೆಗಿದ್ರೆ ಮಗಳಿಗೆ ಬರಲ್ಲ ಅಂತ ಹೇಳ್ತಿದ್ದಾರೆ. ಆ ಥರ ಎಲ್ಲ ಯಾಕೆ ಮಾಡಬೇಕು? ಗೌರ್ಮೆಂಟ್ಗೆ ನಾನು ಕೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಏನು ಅಂತಂದ್ರೆ, ಹೆಣ್ಣು ಮಕ್ಕಳಿಗೆ ತುಂಬಾ ಉಪಯೋಗ ಆಗ್ತಾ ಇದೆ ಗೃಹಲಕ್ಷ್ಮಿಯಿಂದ. ಒಂದು ಮನೆ ಬಾಡಿಗೆ ಕಟ್ಟೋದಕ್ಕಾಗ್ಲಿ, ಮಕ್ಳಿಗೆ ಫೀಸ್ಗಾಗ್ಲಿ, ಏನದಕ್ಕಾಗ್ಲಿ, ಮನೆ ಖರ್ಚುಗಳಿಗಾಗ್ಲಿ ಆಗ್ತಾ ಇರುತ್ತೆ. ಹೆಣ್ಮಕ್ಳು ಗಂಡು ಮಕ್ಳಿಗೆ ಆಸರೆ ಬೀಳ್ತೀರಾ ಏನೋ ಒಂದು ಖರ್ಚಿಗೆ ಆಗ್ತಾ ಇರುತ್ತೆ. ಇವಾಗ ಅದನ್ನೇ ಅವ್ರು ತೆಗೆದ್ಬಿಟ್ರೆ ಅವ್ರು ಏನ್ ಮಾಡ್ತಾರೆ? ಹೆಣ್ಮಕ್ಳು ಸುಮ್ಮನೆ ಇರ್ತಾರ? ಈ ಓಟುಗಳು ಹಾಕಿರೋರೆಲ್ಲ ನೆಕ್ಸ್ಟ್ ಓಟುಗಳು ಹಾಕ್ದಿರೋ ಆಗೋಗ್ತಾರೆ. ಸರ್ಕಾರ ಗೃಹಲಕ್ಷ್ಮಿ ಹಣವನ್ನ ಮತ್ತೆ ಮರು ನೋಂದಣಿ ಮಾಡುವ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಜನರಲ್ಲಿ. ಈಗಾಗಲೇ ಏನು ಇಷ್ಟು ದಿವಸದಿಂದ ಗೃಹಲಕ್ಷ್ಮಿ ಹಣ ಬರ್ತಾ ಇತ್ತು, ಆದ್ರೆ ರೇಷನ್ ಕಾರ್ಡು, ಆಧಾರ್ ಕಾರ್ಡು ಆಧಾರದ ಮೇಲೆನೆ ನೋಂದಣಿ ಆಗಿರುವಂತ ಮಹಿಳೆಯರಿಗೆ ಏನ್ ಮನೆಯಲ್ಲಿ ಯಜಮಾನಿ ಏನು ಯಾರಿರ್ತಾರ ಅವ್ರಿಗೆ ಆಲ್ರೆಡಿ ಬರ್ತಾ ಇತ್ತು. ಈಗ ಮರು ನೋಂದಣಿ ಅಂತ ಹೇಳ್ಬಿಟ್ಟು ಜನರಲ್ಲಿ ಇವಾಗ ಗೊಂದಲನ ಸೃಷ್ಟಿ ಮಾಡೋದ್ರ ಜೊತೆಗೆ ಈಗ ಆಲ್ರೆಡಿ ಏನ್ ಫಲಾನುಭವಿಗಳ ಪಟ್ಟಿ ಈಗಾಗಲೇ 3 ಲಕ್ಷ ಚಿಲ್ಲರೆ ಫಲಾನುಭವಿಗಳನ್ನ ರದ್ದು ಮಾಡಿದ್ದಾರೆ. 200 ಕಡಿಮೆ ಮಾಡಿ ಇವಾಗ ಏನ್ ಇವರು ನೇರವಾಗಿ ನಮ್ಮಲ್ಲಿ ಹಣ ಇಲ್ಲ ಅಂತ ಹೇಳೋದನ್ನ ಮರೆಮಾಚಲು ಈಗ ಮರು ನೋಂದಣಿ ಹೆಸರಲ್ಲಿ ನಮ್ಮಲ್ಲಿ ಹಣ ಇಲ್ಲ ಅಂತ ಹೇಳ್ಬಿಟ್ಟು ಇದನ್ನ ಇದೇ ರೀತಿಯಲ್ಲಿ ಮರು ನೋಂದಣಿ ಹೆಸರಲ್ಲಿ ಮುಂದಕ್ಕೆ ಹಾಕೊಂಡು ಹೋಗಿ ಇವರು ಸರ್ಕಾರ ಇರೋಷ್ಟು ದಿವಸನೂ ಅದು ಹಣ ಬರ್ದಂಗೆ ಹಣವನ್ನ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಇವರಿಗೆ ಕೊಡದಂಗೆ ಇವತ್ತು ತಡೆಯೋದಕ್ಕೆ ಈ ಒಂದು ಕುತಂತ್ರವನ್ನ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ. ಯಾವುದೇ ಕಾರಣಕ್ಕೂ ಈಗ ಇದು ಮರು ನೋಂದಣಿ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈಗಾಗಲೇ ರೇಷನ್ ಕಾರ್ಡ್ ಅಲ್ಲಿ ಎಲ್ಲ ಯಜಮಾನಿ ಹೆಸರು ಇರೋದ್ರಿಂದ ಮತ್ತೆ ಆಲ್ರೆಡಿ ಇದು ಫಲಾನುಭವಿಗಳು ಆಗಿರೋದ್ರಿಂದ ಈಗ ಮರು ನೋಂದಣಿ ಇಲ್ಲದೆ ಈಗಾಗಲೇ ಏನ್ ಕೊಡ್ತಾ ಇದ್ದೀರಾ. ಒಂದು ವೇಳೆ ಮೃತರಾಗಿದ್ದಾರೆ ಅಂತ ಹೇಳ್ಬಿಟ್ಟು ನೀವ್ ಹೇಳೋದಾದ್ರೆ, ಮೃತಪಟ್ಟಿರೋರ ಹೆಸರಲ್ಲಿ ಇನ್ನೊಬ್ಬ ರೇಷನ್ ಕಾರ್ಡ್ ಅಲ್ಲಿ ಮಹಿಳೆ ಇದ್ದೇ ಇರ್ತಾರೆ. ಆ ಮಹಿಳೆಗೆ ನೇರ ಆಧಾರ್ ಕಾರ್ಡ್ ಮೂಲಕ ಅದು ನೋಂದಣಿ ಆಗುತ್ತೆ. ಹಾಗಾಗಿ ಆ ಸಾಫ್ಟ್ವೇರ್ ಅಲ್ಲಿ ಅದೇ ರೀತಿಯಲ್ಲಿ ನೋಂದಣಿ ತಗೊಂಡು ಅರ್ಜಿ ಹಾಕುವಂತ ಇದನ್ನ ಕಾನ್ಸೆಪ್ಟ್ ಅನ್ನ ಕೈ ಬಿಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ದೀವಿ.